ಲೋಕಸಭೆ ಚುನಾವಣೆಯ 2ನೇ ಹಂತದ ಮತದಾನ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿರುವಂಥದ್ದು. ನಾಳೆ ಮತದಾನ ನಡೆದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾವೀಗ ಬೆಳಗಾವಿಯ ವನಿತಾ ವಿದ್ಯಾಲಯದ ಆವರಣದಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಚುನಾವಣಾ ಸಿಬ್ಬಂದಿಗಳು ಕೂಡ ಬಂದು ಮಾಸ್ಟರಿಂಗ್ ಕಾರ್ಯದಲ್ಲಿ ಪಾಲ್ಗೊಳ್ತಿರುವಂಥದ್ದು. ಅದ್ರ ಜೊತೆಗೇ ಎಲ್ಲ ನೇತೃತ್ವವನ್ನು ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ನಿತೇಶ್ ಪಾಟೀಲ್ ಅವರು ವಹಿಸಿಕೊಂಡಿರುವಂಥದ್ದು. ಈಗಾಗಲೇ ಚುನಾವಣಾ ಸಾಮಗ್ರಿಗಳನ್ನು ಚುನಾವಣಾ ಸಿಬ್ಬಂದಿಗೆ ವಿತರಿಸುವ ಕಾರ್ಯ ಕೂಡ ನಡೆದಿರುವಂಥದ್ದು. ಅದ್ರ ಜೊತೆಗೇ ಬೆಳಗಾವಿಯಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರ ಬರ್ತವೆ. ಎಲ್ಲ ಪ್ರತಿ ತಾಲೂಕುವಾರು ಕೂಡ ಮಾಸ್ಟರಿಂಗ್ ಕಾರ್ಯ ಬರದಿಂದ ಸಾಗಿರುವಂಥದ್ದು. ಎಲ್ಲ ಸಿಬ್ಬಂದಿಗಳಿಗೆ VVPAT EVM ಸೇರಿದಂತೆ ಸಾಕಷ್ಟು ಸಾಮಗ್ರಿಗಳನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿಯ ಸೌಲಭ್ಯದ ಜೊತೆಗೆ ಅವರನ್ನು ಚುನಾವಣಾ ಮತಗಟ್ಟೆಗೆ ಕಳಿಸಲಾಗ್ತಿದೆ. ಒಟ್ಟು 4,000ಕ್ಕೂ ಅಧಿಕ ಮತಗಟ್ಟೆಗಳು ಬೆಳಗಾವಿ ಜಿಲ್ಲೆಯಲ್ಲಿರುವಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೂಡ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಿತ್ತೂರು, ಖಾನಾಪುರದಲ್ಲಿ ಕೂಡ ಏನು ಒಟ್ಟು 4,000ಕ್ಕೂ ಅಧಿಕ ಮತಗಟ್ಟೆಗಳು ಇರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಚುನಾವಣಾ ಅಧಿಕಾರಿಗಳು ಕೂಡ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೇ ಸಾಕಷ್ಟು ಏನು ಈ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಮತಗಟ್ಟೆಗಳಲ್ಲಿ ವಿಶೇಷ ಮತಗಟ್ಟೆಗಳನ್ನು ಕೂಡ ತೆರೆದು ಮತದಾರನ ಆಕರ್ಷಣೆ ಮಾಡೋಕ್ಕೂ ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಅಂತಿಮ ಘಟ್ಟಕ್ಕೆ ಬಂದಿದೆ ಚುನಾವಣೆ, ಯಾವ ರೀತಿ ಸಿದ್ಧತೆ ಆಗಿದೆ? ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ 2.5 ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ 18 ಕಡೆ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಎಲ್ಲ ಮತಗಟ್ಟೆ ಅಧಿಕಾರಿಗಳು ಹುರುಪು ಹುಮ್ಮಸ್ಸಿನಿಂದ ಬಂದಿದ್ದಾರೆ. ಎಲ್ಲ ಸಿದ್ಧತೆ ಆಗಿದೆ. ಅವರಿಗೆ ನಾವು ಮಟೀರಿಯಲನ್ನು ಕೂಡ ಕೊಟ್ಟಿದ್ದೇವೆ. ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಅವರು ಇವತ್ತು ಮಧ್ಯಾಹ್ನದ ಊಟವನ್ನು ಮಾಡಿ ಅವರು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ. ಆಮೇಲೆ ಸುಮಾರು 1,445 ವಾಹನಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಸ್ಸು, ಮಿನಿ ಬಸ್ಸು, ಜೀಪು, ಕಾರು, ಕ್ರೂಸರ್ ಈ ಥರದ್ದು ಎಲ್ಲ ಏನೊಂದು ರೂಟ್ ಮ್ಯಾಪ್ ಮಾಡಿಕೊಂಡು ಆ ಎಲ್ಲ 1,445 ಬಸ್ಸುಗಳಲ್ಲಿ ತಮ್ಮ ಮತಗಟ್ಟೆಗೆ ಅವರು ತಲುಪಲಿದ್ದಾರೆ. ಇವತ್ತು ಅಲ್ಲೇ ಹಾಲ್ಟ್ ಮಾಡಿ ನಾಳೆ ಮತ್ತೆ ಮತದಾನ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ಅದು ಮುಗಿದ ಮೇಲೆ ಅದೇ ವಾಹನಗಳಲ್ಲಿ ಮತ್ತೆ ಅವರು ತಾವು ತೆರಳಿದ ಸ್ಥಳದಿಂದ ಇಲ್ಲೇ ಬಂದುಬಿಟ್ಟು ಅವರು ಎಲ್ಲ EVMಗಳನ್ನು ನಮಗೆ ವಾಪಸ್ ನೀಡಲಿದ್ದಾರೆ. ಮತದಾರರ ಸೆಳೆಯೋಕ್ಕೆ ಏನಾದರೂ ವಿಶೇಷ ಮತಗಟ್ಟೆಗಳನ್ನು ತೆರೆದಿದ್ದಾರೆ? ಅದ್ರ ಜೊತೆಗೆ ಎಷ್ಟು ಮತಗಟ್ಟೆಗಳಿದೆ? ನಮ್ಮ ಜಿಲ್ಲೆಯಲ್ಲಿ 4,524 ಮತಗಟ್ಟೆಗಳು ನಾವು ಸಿದ್ಧಪಡಿಸಿದ್ದೇವೆ. ಅದು ಎಲ್ಲರಿಗೂ ಕೂಡ ನಾವು 3 ತರಬೇತಿಯನ್ನು ಕೊಟ್ಟಿದ್ದೇವೆ ಮತ್ತು ನಮ್ಮ ಹತ್ರ ಸುಮಾರು 20% ರಿಸರ್ವ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಆಮೇಲೆ ಅದರಲ್ಲಿ 40 ಸಖಿ ಮತಗಟ್ಟೆಗಳನ್ನು ಮಾಡಿದ್ದೇವೆ, 8 ಯುವ ಮತಗಟ್ಟೆಗಳನ್ನು ಮಾಡಿದ್ದೇವೆ ಮತ್ತು 8 ಇದನ್ನು ವಿಕಲಚೇತನರ ಜೊತೆ ಅವ್ರದ್ದೇ 8 ನಾವು 56 ಆ ಥರದ್ದು ಮತಗಟ್ಟೆಗಳನ್ನು ನಾವು ಮಾಡಿದ್ದೇವೆ. ಮತ್ತು ಮಾಡೆಲ್ ಬೂತ್ಗಳನ್ನು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಥೀಮ್ ಬೇಸ್ಡ್ ಇದನ್ನು ಮಾಡಿದ್ದೇವೆ ಮತ್ತು ಪಿಂಕ್ ಬೂತ್ಗಳನ್ನು ಕೂಡ ನಾವು ಅದನ್ನು ಅಲಂಕಾರಗೊಳಿಸಿ ಎಲ್ಲ ಮತದಾರರಿಗೆ ನಾವು ಸ್ವಾಗತ ಮಾಡೋದಕ್ಕೆ ತಯಾರಲ್ಲಿ ಇದ್ದೇವೆ. ಸೊ ಒಟ್ಟು ನಮ್ಮ 4,524 ಮತಗಟ್ಟೆಗಳಿಗೆ 18 ವಿಧಾನಸಭಾ ಕ್ಷೇತ್ರ ಸೇರಿ ವಿತ್ ಮೈಕ್ರೋ ಅಬ್ಸರ್ವರ್ ನಮ್ಮಲ್ಲಿ 26,500 ಸಿಬ್ಬಂದಿಗಳನ್ನು ನಾವು ತೆಗೆದುಕೊಂಡಿದ್ದೆವು. ಮತ್ತು ಸೆಕ್ಯೂರಿಟಿಗೆ ಪೊಲೀಸ್ ಸಿಬ್ಬಂದಿ ವಿತ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಮತ್ತು KSRP ಎಲ್ಲ ಸೇರಿಬಿಟ್ಟು 10,000, ಒಟ್ಟು 36,500 ಸಿಬ್ಬಂದಿಗಳು ಮತಗಟ್ಟೆಗೆ ಹೋಗ್ತಾರೆ. ಈಗ ಬಿಸಿಲು ತಾಪಮಾನ ಕೂಡ ಜಾಸ್ತಿ ಇದೆ, ಹೀಗಾಗಿ ಅಲ್ಲಿ ಏನೋ ಮತಗಟ್ಟೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶಾಮಿಯಾನ ಈ ಥರ ಏನಾದರೂ ಅರೇಂಜ್ ಮಾಡಿ? ಹೌದು, ಎಲ್ಲ ಮತಗಟ್ಟೆಗಳಲ್ಲಿ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ರ್ಯಾಂಪ್ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಮತ್ತು ಎಲ್ಲಿ ನ್ಯಾಚುರಲ್ ಶೇಡ್ ವ್ಯವಸ್ಥೆ ಇಲ್ಲ ಮತ್ತು ಕಾರಿಡಾರ್ಗಳಿಲ್ಲ ಅಲ್ಲಿನೂ ಕೂಡ ಒಂದು ಟೆಂಟಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇವಿಷ್ಟು ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ನಿತೇಶ್ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾಮನ್ ಅಡೇಶ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.